ಕನ್ನಡತಿ ವೈಷ್ಣವಿ ಗೌಡ ಅವರ ಅದ್ದೂರಿಯಾದಂಥ ಮದುವೆ ನೆರವೇರಿದೆ. ಆದರೆ ಈ ಫೋಟೋಗಳನ್ನು ನೋಡ್ತಾ ಇದ್ದ ಹಾಗೇನೆ ಅವರ ಅಭಿಮಾನಿಗಳ ಜೊತೆಗೆ ಕನ್ನಡಿಗರು ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ವೈಷ್ಣವಿ ಗೌಡ ಅಂದರೆ ಒಕ್ಕಲಿಗ ಸಮುದಾಯದವರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡತಿ ಕರ್ನಾಟಕದವರು. ಕನ್ನಡದಲ್ಲೇ ಮಾತಾಡ್ತಾರೆ. ಅವರ ಭಾಷೆ ಆಗಿರ್ಬೋದು, ಅವರ ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಎಲ್ಲವೂ ಕೂಡ ಕನ್ನಡ ಹಾಗೆಯೇ ಕರ್ನಾಟಕದ ಹುಡುಗಿ ಅನ್ನುವಂಥ ಹೆಮ್ಮೆ ಇತ್ತು. ಇವತ್ತು ವೈಷ್ಣವಿಯನ್ನು ಎಲ್ಲರೂ ಇಷ್ಟು ಪ್ರೀತಿಯಿಂದ ಗೌರವಿಸ್ತಾರೆ ಮತ್ತು ಆಕೆಗೆ ಪ್ರೀತಿಯನ್ನು ಕೊಡ್ತಾರೆ ಮತ್ತು ಆಕೆಯ ಮದುವೆ ವಿಚಾರ ಇಷ್ಟರ ಮಟ್ಟಿಗೆ ಸುದ್ದಿ ಆಗುತ್ತೆ, ಸದ್ದಾಗುತ್ತೆ, ಇಷ್ಟೊಳ್ಳೆ ಹೆಸರನ್ನು ಮಾಡುತ್ತೆ ಅಂತಂದರೆ ಅದಕ್ಕೆ ಕಾರಣನೇ ಆಕೆ ಕನ್ನಡತಿ ಅನ್ನುವಂಥ ಕಾರಣಕ್ಕಾಗಿ. ಹಾಗೆ ನೋಡಬೇಕು ಅಂತಂದರೆ ವೈಷ್ಣವಿ ಅವರ ಮದುವೆ ಫಿಕ್ಸ್ ಆದಾಗಲೇ ಅನೇಕ ಮಂದಿ ಶಾಕ್ ಆಗಿದ್ರು. ಉತ್ತರ ಭಾರತದ ಹುಡುಗನನ್ನು ಮದುವೆ ಆಗುವಂಥದ್ದು ಏನು ಬಂದಿತ್ತು? ಕರ್ನಾಟಕದಲ್ಲಿ ಕನ್ನಡಿಗರು ಯಾರೂ ಇರಲಿಲ್ವಾ ಅನ್ನುವಂಥ ಪ್ರಶ್ನೆ. ಅದರ ಜೊತೆಗೆ ಸೀರಿಯಲ್ ವೈಂಡ್ ಅಪ್ ಆದಾಗ್ಲೂ ಹಾಗಿದ್ರೆ ಕತೆ ಮುಗೀತು, ವೈಷ್ಣವಿ ಹಾಗಿದ್ರೆ ಇನ್ಮೇಲೆ ಇಲ್ಲಿ ಇರೋದೇ ಇಲ್ಲ, ಅವ್ರ ಮದುವೆ ಫಿಕ್ಸ್ ಆಗಿದ್ದಕ್ಕೇನೆ ಸೀರಿಯಲನ್ನು ಮುಗಿಸಲಾಗಿದೆ ಅನ್ನುವಂಥ ಸುದ್ದಿ ಕೂಡ ವೈರಲ್ ಆಗಿತ್ತು. ಆದರೆ ಇದೀಗ ಅವರ ಮದುವೆಯ ವಿಡಿಯೋಸ್, ಫೋಟೋಸ್ ನೋಡಿ ಕನ್ನಡಿಗರು ಶಾಕ್ ಆಗಿದ್ದಾರೆ. ಅಂಥದ್ದು ಏನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ವೈಷ್ಣವಿ ಗೌಡ ಅವರ ಅದ್ದೂರಿಯಾದಂಥ ಮದುವೆ ಕಳೆದ 4 ದಿನಗಳಿಂದ ನಡೀತಾನೆ ಇದೆ. ಮೆಹಂದಿ ಶಾಸ್ತ್ರ, ಸಂಗೀತ ಶಾಸ್ತ್ರ, ಹಾಗೆಯೇ ಮುಹೂರ್ತ ಎಲ್ಲವೂ ಕೂಡ ನಡೀತಾ ಇದೆ. ಆರತಕ್ಷತೆ. ಆದರೆ ಒಂದೇ ಒಂದು ಕಾರ್ಯಕ್ರಮವೋ ಅಥವಾ ಒಂದೇ ಒಂದು ಆಚರಣೆಯೋ, ಒಂದೇ ಒಂದು ಸಂಪ್ರದಾಯವೋ ಕನ್ನಡದ ರೀತಿಯಲ್ಲಿ, ಕರ್ನಾಟಕದ ರೀತಿಯಲ್ಲಿ, ಕನ್ನಡತಿಯ ರೀತಿಯಲ್ಲಿ ಆಗಲೇ ಇಲ್ಲ ಅನ್ನೋದು ಬೇಸರದ ಸಂಗತಿ. ಕಂಪ್ಲೀಟ್ ಆಗಿ ವೈಷ್ಣವಿ ಮದುವೆಗಿಂತ ಮುಂಚಿತವಾಗಿಯೇ ಉತ್ತರ ಭಾರತದ ಸೊಸೆಯಾಗಿ ಹೋಗಿದ್ದಾರೆ. ಹಾಗೆ ನೋಡಬೇಕು ಅಂತಂದರೆ ಕನ್ನಡದ ಮೇಲೆ ಪ್ರೀತಿನೇ ಇಲ್ವಾ ಇವ್ರಿಗೆಲ್ಲ ಅಂತ ಅನ್ಸೋಕೆ ಶುರುವಾಗಿದೆ. ಯಾಕಂದರೆ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಮೆಹಂದಿ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಆರತಕ್ಷತೆ ಆಗಿರ್ಬೋದು, ಈ ಕಾರ್ಯಕ್ರಮದಲ್ಲಿ ಪ್ರತಿ ದಿನವೂ ಹಾಡು, ಡ್ಯಾನ್ಸು ಎಲ್ಲವೂ ಕೂಡ ಆಯಿತು. ಒಂದೇ ಒಂದು ಹಾಡು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಡ್ಯಾನ್ಸೂ ಮಾಡಲಿಲ್ಲ. ಇವರ ಗೆಳತಿಯರು ಕೂಡ ಡ್ಯಾನ್ಸ್ ಮಾಡಲಿಲ್ಲ. ಮತ್ತು ಅಲ್ಲಿನ ಶೈಲಿ, ಊಟದ ವ್ಯವಸ್ಥೆ ಪ್ರತಿಯೊಂದು ಕೂಡ ಉತ್ತರ ಭಾರತದ ಶೈಲಿಯಲ್ಲೇ ಇತ್ತು. ಇದನ್ನು ನೋಡಿದಾಗಲೇ ವೈಷ್ಣವಿ ಮೇಲೆ ತುಂಬ ಜನಕ್ಕೆ ಬೇಸರ ಆಗಿತ್ತು. ನೀವು ಇಲ್ಲಿಯವರು ಅಲ್ವಾ, ಮದುವೆ ಆಗಿರೋದು ಇಲ್ಲ ಅಲ್ವಾ, ಕರ್ನಾಟಕದನ್ನು, ಕನ್ನಡಿಗರನ್ನು ಅದು ಹೇಗೆ ಮರೆತು ಬಿಡ್ತೀರಾ? ಉತ್ತರ ಭಾರತದವ್ರ ಜೊತೆಗೆ ಮದುವೆ ಫಿಕ್ಸ್ ಆಗ್ತಿದ್ದ ಹಾಗೇನೆ ಅಲ್ಲಿ ಥರನೇ ಸಂಪ್ರದಾಯ, ಕಲ್ಚರ್ ಎಲ್ಲನೂ ಫಾಲೋ ಮಾಡಬೇಕಾ? ನೀವು ಕರ್ನಾಟಕದ ಮನೆ ಮಗಳು ಅನ್ನೋದನ್ನು ಮರೆತು ಬಿಟ್ರಾ? ಇಷ್ಟು ವರ್ಷ ಕನ್ನಡಿಗರು ಕೊಟ್ಟಂಥ ಪ್ರೀತಿನ ಗಾಳಿಲಿ ತೂರು ಬಿಟ್ರಲ್ಲ, ಇದನ್ನೆಲ್ಲ ಹೇಗೆ ಮರೆಯೋದಕ್ಕಾಗತ್ತೆ? ನೀವೇ ಉತ್ತರ ಭಾರತದ ಹುಡುಗನನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದಮೇಲೆ ಕರ್ನಾಟಕದ ಸಂಸ್ಕೃತಿ ಯಾವ ರೀತಿಯಾಗಿರತ್ತೆ, ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಮದುವೆ ನಡೆಯುತ್ತೆ, ಈ ಥರ ನೆರವೇರಿಸ್ಬೋದಿತ್ತಲ್ವಾ? ಅಂಥದ್ದು ಏನು ಮಾಡಿದ್ರು ಕನ್ನಡಿಗರು ನಿಮಗೆ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಇದೆಲ್ಲದರ ನಡುವೆ ಮುಹೂರ್ತ ನಡೆದಿದೆ. ಈ ಮುಹೂರ್ತದ ವಿಡಿಯೋಸನ್ನು, ಫೋಟೋಸನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈಷ್ಣವಿ ಶೇರ್ ಮಾಡ್ತಾ ಇದ್ದ ಹಾಗೇನೆ ಕೆಲವರು ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. ಆದರೆ ಇನ್ನು ಕೆಲವರು ಈ ಫೋಟೋನ ನೋಡಿ ಶಾಕ್ ಆಗಿದ್ದಾರೆ. ನಿಜವಾಗ್ಲೂ ನೀವು ಗೌಡ್ರ? ನಿಜವಾಗ್ಲೂ ನೀವು ಒಕ್ಕಲಿಗ ಸಂಪ್ರದಾಯದ ಹುಡುಗಿನ? ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಕನ್ನಡತಿನ? ಯಾರಾದರೂ ಹೀಗೆಲ್ಲ ಮದುವೆ ಆಗ್ತಾರಾ? ನಿಮ್ಮ ಹುಡುಗನಿಗೆ ಯಾಕೆ ಕನ್ನಡ ಸಂಸ್ಕೃತಿಯ ಬಗ್ಗೆ, ಸಂಪ್ರದಾಯದ ಬಗ್ಗೆ ಹೇಳ್ಕೊಡ್ಬಾರ್ದು? ನೀವೇ ಯಾಕೆ ಅಲ್ಲಿಯವರ ಥರ ಬದಲಾಗಬೇಕು? ನಿಮ್ಮತನವನ್ನು ನೀವು ಯಾಕೆ ಬಿಟ್ಕೊಡ್ತೀರಾ? ಇಷ್ಟು ವರ್ಷ ದುಡ್ದಿದ್ದೀರಾ, ದುಡ್ಡು ಮಾಡ್ಕೊಂಡಿದ್ದೀರಾ, ಇಲ್ಲಿ ಅವಕಾಶ ಸಿಕ್ಕಿದೆ, ಕೆಲಸ ಸಿಕ್ಕಿದೆ, ನೀವು ಯಾರು ಅಂತಲೇ ಗೊತ್ತೇ ಇಲ್ದಿದ್ರೂ ಕೂಡ ಕರ್ನಾಟಕದವರು, ಕನ್ನಡಿಗರು ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ನಿಮ್ಮನ್ನು ಮನೆ ಮಗಳ ರೀತಿಯಲ್ಲಿ ಪ್ರೀತಿ ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆದರೆ ನೀವು ಈ ರೀತಿಯಾಗಿ ಕನ್ನಡವನ್ನು ತಾತ್ಸಾರ ಮಾಡಿ, ಕರ್ನಾಟಕದ ಸಂಪ್ರದಾಯ, ಸಂಸ್ಕೃತಿಯನ್ನು ತಾತ್ಸಾರ ಮಾಡಿ ಉತ್ತರ ಭಾರತದ ರೀತಿಯಲ್ಲಿಯೇ ಮದುವೆ ಆಗಿದ್ದು ಎಷ್ಟು ಮಟ್ಟಿಗೆ ಸರಿ? ಕರ್ನಾಟಕ, ಕನ್ನಡ ಅಂತ ಬಂದ್ರೇ ಸಂಸ್ಕೃತಿಗೇನೆ ಫೇಮಸ್ಸು. ನಮ್ಮ ರಾಜ್ಯದ ಸಂಸ್ಕೃತಿ ಬೇರೆ ರಾಜ್ಯಕ್ಕೂ ಕೂಡ ಮಾದರಿ ಆಗುವಂಥದ್ದು. ನಮ್ಮ ರಾಜ್ಯದ ಸಂಸ್ಕೃತಿಯನ್ನು ಬೇರೆ ರಾಜ್ಯದವರು ಕೂಡ ನೆರವೇರಿಸ್ತಾರೆ. ನಮ್ಮಲ್ಲಿ ಅನೇಕ ಸೆಲೆಬ್ರಿಟಿಗಳು ಫಾರಿನರ್ಸನ್ನು ಮದುವೆ ಆಗಿದ್ದಾರೆ. ಇತ್ತೀಚೆಗೆ ಅನೇಕ ಮಂದಿ ಫಾರಿನರ್ಸನ್ನು ಇಷ್ಟಪಟ್ಟು ಮದುವೆ ಆಗ್ತಿದ್ದಾರೆ. ನಟ ಜಗ್ಗೇಶ್ ಅವರ ಮಗ ಕೂಡ ಫಾರಿನರ್ಸ್ನೇ ಮದುವೆ ಆಗಿದ್ರು. ಆದರೆ ಅವರುಗಳು ಕೂಡ ಭಾರತದ ಸಂಸ್ಕೃತಿಯನ್ನು ಇಷ್ಟಪಟ್ಟು ಇಲ್ಲಿಯ ಹಾಗೆ ಮದುವೆ ಆಗಿದ್ರು. ಕರ್ನಾಟಕದ ಸಂಸ್ಕೃತಿಯನ್ನು ಇಷ್ಟಪಟ್ಟು ಇಲ್ಲಿಯ ಹಾಗೆ ಮದುವೆ ಆಗಿದ್ರು. ಆದರೆ ನೀವು ಮಾತ್ರ ಮದುವೆ ಫಿಕ್ಸ್ ಆಗ್ತಾ ಇದ್ದ ಹಾಗೆಯೇ ಕನ್ನಡದ ಮೇಲಿನ ವ್ಯಾಮೋಹ ಬಿಟ್ಬಿಟ್ರಿ. ಇನ್ಸ್ಟಾಗ್ರಾಮ್ನ ರೀಲ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಡ್ಯಾನ್ಸ್ನ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲದರಲ್ಲೂ ಹಿಂದಿ ಹಾಕೋಕೆ ಶುರು ಮಾಡಿದ್ರಿ. ಇನ್ಸ್ಟಾಗ್ರಾಮ್ನಲ್ಲಿ ಯಾವುದಾದ್ರೂ ಒಂದು ಪೋಸ್ಟ್ ಹಾಕಿದ್ರು ಅದಕ್ಕೆ ಹಿಂದಿ ಹಾಡನ್ನೇ ಹಾಕೋಕೆ ಶುರು ಮಾಡಿದ್ರಿ. ನೀವ್ಯಾಕೆ ನಿಮ್ಮ ಥರನ ಮಾರ್ಕೊಂಡ್ರಿ? ಇಷ್ಟು ದಿನ ನಿಮಗೆ ಜನ ಪ್ರೀತಿ ಕೊಟ್ರಲ್ಲ ಅಥವಾ ನಿಮ್ಮನ್ನು ಗುರುತಿಸಿದ್ರಲ್ಲ, ನಿಮ್ಮ
ನಿಮ್ಮ ಪ್ರತಿಭೆಯನ್ನು ಗುರುತಿಸಿದ್ರಲ್ಲ ಅದೆಲ್ಲ ತಪ್ಪಾ? ಉತ್ತರ ಭಾರತದಲ್ಲಿ ಹಾಗಿದ್ರೆ ನಿಮ್ಗೆ ಅವಕಾಶ ಸಿಕ್ಬಿಡುತ್ತಾ? ನೀವು ಹೋಗ್ತಾ ಇದ್ದ ಹಾಗೇನೆ ನಿಮ್ಮನ್ನು ಮನೆ ಮಗಳು ಥರ ನೋಡ್ಕೊಳ್ತಾರಾ? ಕನಿಷ್ಠ ಪಕ್ಷನಾದರೂ ಮನುಷ್ಯರಿಗೆ ಒಂದು ನಾವಿಲ್ಲಿದ್ವಿ ಅನ್ನೋದೊಂದು ಇರಬೇಕಾಗತ್ತೆ. ಗೌರವ ಹಾಗೆಯೇ ಮಾನವೀಯತೆ, ಸಂಸ್ಕಾರ ಇದೆಲ್ಲವನ್ನು ಉಳಿಸ್ಕೊಳ್ಬೇಕಾಗತ್ತೆ. ಆದರೆ ವೈಷ್ಣವಿ ಈ ರೀತಿಯಾಗಿ ಮದುವೆ ಫಿಕ್ಸ್ ಆಗ್ತಿದ್ದಂಗೆ ಬದಲಾಗ್ಬಿಡ್ತಾರೆ. ಗಂಡನ ವಿಚಾರದಲ್ಲಿ ಇಷ್ಟರ ಮಟ್ಟಿಗೆ ಅವ್ರು ಬದಲಾಗ್ತಾರೆ. ಸಂಸ್ಕೃತಿ, ಸಂಸ್ಕಾರ ಇದೆಲ್ಲವನ್ನು ಮರೆತು ಬಿಡ್ತಾರೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ. ಸೊ ಇದೆಲ್ಲ ನೋಡಿದ್ಮೇಲೆ ಒಂದಂತೂ ಸತ್ಯ, ವೈಷ್ಣವಿ ಮದುವೆ ಆದಮೇಲೆ ಇಲ್ಲಿ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಅಂತೂ ಸಿಗ್ತಾ ಇದೆ. ಯಾಕಂದರೆ ಮದುವೆ ಆದಮೇಲೆ ಗಂಡನ ಮನೆಯಲ್ಲಿ ಫಿಕ್ಸ್ ಆಗ್ತಾರೆ. ಅಲ್ಲಿ ಯಾವುದಾದ್ರೂ ಹಿಂದಿ ಸೀರಿಯಲ್ನೋ ಹಿಂದಿ ಸಿನಿಮಾನೋ ಮಾಡ್ಕೊಂಡು ಇರಬೇಕಾಗತ್ತೆ. ಇಲ್ಲ ಅದನ್ನೂ ಮಾಡೋದಕ್ಕೆ ಅವಕಾಶ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇವರೆಲ್ಲ ಇಷ್ಟೇನೆ ಸೆಲೆಬ್ರಿಟಿಗಳು. ಬೆಳೆಯೋ ತನಕ ಕರ್ನಾಟಕ ಕನ್ನಡ ಅಂತಾರೆ, ಬೆಳೆದ ಮೇಲೆ ಎನ್ನಡ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಆದರೆ ಅದು ಬೇರೆಯವ್ರು ಮಾಡಿದರೆ ಏನೂ ಅನ್ನಿಸ್ತಿರ್ಲಿಲ್ಲ. ಅದರಲ್ಲೂ ವೈಷ್ಣವಿ ಮಾಡಿರೋದು ಬಹು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಇದ್ದು ಕನ್ನಡದ ಮನೆ ಮಾತಾಗಿದ್ದಂಥ ಈ ಹುಡುಗಿ ಮಾಡಿದ್ದು ಅನೇಕ ಮಂದಿಗೆ ಅದನ್ನು ಅರಗಿಸಿಕೊಳ್ಳೋದಕ್ಕೆ, ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಥರ ಬದಲಾವಣೆ ಒಳ್ಳೆಯದಕ್ಕಂತೂ ಖಂಡಿತವಾಗಿಯೂ ಅಲ್ಲ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನೇ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು. ವೈಷ್ಣವಿ ಮಾಡಿದ ಕರೆಕ್ಟಾ ತಪ್ಪಾ, ಇದಕ್ಕೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ತಿಳಿಸಬಹುದು.